ನಮಸ್ಕಾರ ಸ್ನೇಹಿತರೆ, ನಾನು ಇವತ್ತು ಒಂದು ಹೆಲ್ತಿ ರೆಸಿಪಿ ಹೇಳ್ತಾ ಇದ್ದೀನಿ ನಿಮಗೆ. ಅದೇನಪ್ಪ ಅಂತಂದರೆ ಅವಕಾಡೋ ಅಂತೇಳಿ ಇಂಗ್ಲೀಷಲ್ಲಿ ಹೇಳ್ತಾರೆ. ಅದಕ್ಕೆ ನಾವು ಕನ್ನಡದಲ್ಲಿ ಬೆಣ್ಣೆ ಹಣ್ಣು ಅಂತ ಹೇಳ್ತೀವಿ. ಈ ಬೆಣ್ಣೆ ಹಣ್ಣು ಎಲ್ಲಿಂದ ಬಂತಂತಂದರೆ ಇದೊಂದು ಸೆಂಟ್ರಲ್ ಅಮೇರಿಕಾ ಮತ್ತು ಸೌತ್ ಅಮೇರಿಕಾ ಅದರಲ್ಲಿ ಅತಿ ಹೆಚ್ಚಾಗಿ ಬೆಳೀತಿದೆ. ಅದು ಕ್ರಮೇಣವಾಗಿ ನಾರ್ತ್ ಅಮೇರಿಕಾ ಮತ್ತು ಆಫ್ರಿಕಾ, ಕೆರಿಬಿಯನ್ನು ಮತ್ತು ಸೌತ್ ಈಸ್ಟ್ ಏಷ್ಯಾ ಕಡೆ ಬಂದು ಇಂಡಿಯಾದಲ್ಲಿನೂ ಸಿಗ್ತದೆ ಇದು. ಈ ಸೆಂಟ್ರಲ್ ಅಮೇರಿಕಾದಲ್ಲಿ ಯೂಶ್ವಲಿ ಏನು ಮಾಡ್ತಾರೆ ಅಂದರೆ ಗ್ವಾಕಮೊಲಿ ಅಂತ ಒಂದು ಪ್ರಿಪ್ರೇಷನ್ ಮಾಡ್ತಾರೆ. ಅದು ಬ್ರೆಡ್ ಜೊತೆ ತಿಂತಾರೆ. ಅದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಹೇಳ್ತಾ ಇದರ ಹೆಲ್ತ್ ಬೆನಿಫಿಟ್ ಏನಂತನೂ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಗ್ವಾಕಮೊಲಿ ಮಾಡಲಿಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಏನಂತಂದರೆ ಅಫ್ಕೋರ್ಸ್ ಈ ಅವಕಾಡೋ ಬೇಕು. ಈ ಅವಕಾಡೋನ ನಾವು ಸ್ಪೂನ್ ಹಾಕಿ ತಕ್ಕೋಬೋದು. ಆಮೇಲೆ ಕೊರಿಯಂಡರ್, ಕೊತ್ತಂಬರಿ ಬೇಕಾಗುತ್ತೆ, ಟೊಮೆಟೊ ಹಣ್ಣು ಮತ್ತು ರೆಡ್ ಆನಿಯನ್ನು ಮತ್ತು ನಿಂಬೆಹಣ್ಣು ಬೇಕಾಗುತ್ತೆ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಬೇಕು. ಸೊ ಅದನ್ನೇನು ಮಾಡಬೇಕು, ಇದು ಸ್ಕೂಪ್ ಮಾಡಿಕೊಂಡು ಇವೆಲ್ಲವನ್ನ ಮಿಕ್ಸ್ ಮಾಡಬೇಕು. ಸೊ ಜನರಲಿ ಏನಾಗುತ್ತೆ ಅಂತಂದರೆ ಈ ಅವಕಾಡೋ ಏನಿದೆಯಲ್ಲ, ಈ ಫ್ರೂಟು, ಈ ಸೀಡ್ ತಗೋಬೇಕಾಗುತ್ತೆ. ಆಮೇಲೆ ಮೇಲೆ ಸಿಪ್ಪೆ ಇದೆಯಲ್ಲ, ಈ ಸಿಪ್ಪೆ ತೆಗಿಬೇಕು. ಸೊ ಇದರಲ್ಲಿ ಏನು ನ್ಯೂಟ್ರಿಯೆಂಟ್ ಹೆಚ್ಚಿದೆ ಅಂತಂದರೆ ಇದರಲ್ಲಿ ನಮ್ಮ ಫ್ಯಾಟ್ ಮೋನೋ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ ಅಂತ ಒಂದು ಇರುತ್ತೆ. ಇದರಲ್ಲಿ ಮೋನೋ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ಡು ಅತಿ ಹೆಚ್ಚಾಗಿ ಇರ್ತದೆ. ಇದರಲ್ಲಿ 50 to 70% ಮೋನೋ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್. ಇದು ಅತಿ ಹೆಚ್ಚಾಗಿ ಸಿಗುವಂಥ ಒಂದು ಮೋನೋ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ ಸಿಗುವಂಥ ಒಂದು ಪದಾರ್ಥ ಇದು. ಬೇರೆ ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡು ಮತ್ತು ಪಾಲಿ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ ಅವೆಲ್ಲ ನಮ್ಮ ಹೆಲ್ತಿಗೆ ಭಾಳ ಅನುಕೂಲ ಮಾಡಿಕೊಡುವಂಥ ಪದಾರ್ಥಗಳು. ಮೋನೋ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡು ಮತ್ತು ಪಾಲಿ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ಡು, ಅದರಲ್ಲಿ ಓಲಿಕ್ ಆ್ಯಸಿಡ್ಡು, ಲಿನೋಲಿಕ್ ಆ್ಯಸಿಡ್ಡು, ಲಿನೋಲೆನಿಕ್ ಆ್ಯಸಿಡ್ ಅಂತೆಲ್ಲ ಇರ್ತದೆ. ಸೊ ಅವೆಲ್ಲವೂ ಅತಿ ಉಪಯೋಗವಾದಂಥ ಒಂದು ಫ್ಯಾಟು ನಮಗೆ. ಫ್ಯಾಟ್ ಅಂದರೆ ಎಲ್ಲ ಫ್ಯಾಟು ಬ್ಯಾಡ್ ಅಂತಲ್ಲ. ಈ ಥರ ಫ್ಯಾಟಿ ಆ್ಯಸಿಡ್ಸ್ ಏನಂತಂದರೆ ನಮ್ಮ ಒಬೇಸಿಟಿ, ಏನು ಬೊಜ್ಜು ಬರೋದಾಗಲಿ ಮತ್ತು ಹಾರ್ಟ್ ಅಟ್ಯಾಕ್ ಆಗುವಂಥ ಒಂದು ಏನು ಇರ್ತಾವಲ್ಲ ಅದು ಆಗಲಿ, ಬ್ಲಡ್ ಪ್ರೆಷರ್, ಹೈಪರ್ ಟೆನ್ಷನ್ ಆಗೋದಾಗಲಿ, ರೆಗ್ಯುಲರಾಗಿ ಈ ಥರದ್ದು ಉಪಯೋಗಿಸಿದ್ರೆ ಅದೆಲ್ಲ ಕಡಿಮೆ ಆಗ್ತದೆ. ಆಮೇಲೆ ಇದರಲ್ಲಿ ಬೀಟಾ ಸೈಟೋಸ್ಟೆರಾಲ್ ಅಂತ ಒಂದಿರುತ್ತೆ. ಆ ಬೀಟಾ ಸೈಟೋಸ್ಟೆರಾಲ್ ಏನಪ್ಪ ಅಂತಂದರೆ ನಮ್ಮ ಈ ಕರುಳಿನಲ್ಲಿ ಊಟದಲ್ಲಿ ಬರುವಂಥ ಏನು ಕೊಲೆಸ್ಟ್ರಾಲ್ ಇರುತ್ತೆ, ಆ ಕೊಲೆಸ್ಟ್ರಾಲ್ನ ಅಬ್ಸಾರ್ಬ್ ಮಾಡಿಕೊಳ್ಳೋದನ್ನು ಕಡಿಮೆ ಮಾಡ್ತದೆ. ಅಂದರೆ ಬೀಟಾ ಸೈಟೋಸ್ಟೆರಾಲು ಕೊಲೆಸ್ಟ್ರಾಲ್ ಅಬ್ಸಾರ್ಪ್ಷನ್ನ ಕಡಿಮೆ ಮಾಡಿ ಈ ಕೊಲೆಸ್ಟ್ರಾಲ್ ಹೆಚ್ಚಾಗ್ದಂಗೆ ನೋಡಿಕೊಳ್ತದೆ, ಅದೊಂದು. ಆಮೇಲೆ ಇದರಲ್ಲಿ ಜಿಯೋಜಾಂತಿನ್ನು, ಲೂಟಿನ್ಸ್ ಅಂತೆಲ್ಲ ಇರ್ತಾವೆ, ಅದು ಕಣ್ಣಿಗೆ ಚೆನ್ನಾಗಿ. ಆಮೇಲೆ ಇದರಲ್ಲಿ ಅತಿ ಹೆಚ್ಚಾಗಿ ವಿಟಮಿನ್ ಇ ಅಂತ ಒಂದು ಇರ್ತದೆ, ವಿಟಮಿನ್ ಇ ಮತ್ತು ವಿಟಮಿನ್ ಕೆ. ವಿಟಮಿನ್ ಇ ಕೆಲಸ ಏನಪ್ಪ ಅಂದರೆ ವಿಟಮಿನ್ ಇ ನಮ್ಮ ಈ ಕಣಗಳು ಏನಿರ್ತಾವೆ, ಸೆಲ್ ಮೆಂಬ್ರೇನ್ ಪ್ರೊಟೆಕ್ಟ್ ಮಾಡ್ತಾವೆ. ಅಂದರೆ ರೆಡ್ ಬ್ಲಡ್ ಸೆಲ್ ಆಗಿರ್ಬೋದು, ಬೇರೆ ಯಾವುದೇ ಸೆಲ್ ಆಗಿರ್ಬೋದು, ಅದನ್ನ ಪ್ರೊಟೆಕ್ಟ್ ಮಾಡ್ತವೆ. ಅದಾದಮೇಲೆ ವಿಟಮಿನ್ ಕೆ ಹೆಚ್ಚಿರೋದ್ರಿಂದ ನಮ್ಮ ಏನು ರಕ್ತ ಹೆಪ್ಪು ಕಟ್ಟುವಂಥ ಒಂದು ಕೆಲಸ ಏನಿರುತ್ತಲ್ಲ ಅದು ಚೆನ್ನಾಗಿ ನಡೀತದೆ. ಅದಕ್ಕಿನ್ನೂ ಹೆಚ್ಚು ವಿಟಮಿನ್ ಕೆ ಇರೋದ್ರಿಂದ ನಮ್ಮ ಬೋನ್ ಹೆಲ್ತ್ಗೆ ತುಂಬ ಅನುಕೂಲ ಆಗ್ತದೆ ಇದರಿಂದ. ಆಮೇಲೆ ಅಫ್ಕೋರ್ಸ್ ಫೈಬರ್ ಇರುತ್ತೆ, ಅದರಿಂದ ಡೈಜೆಷನ್ ಚೆನ್ನಾಗಾಗುತ್ತೆ. ಎಲ್ಲ ಒಂದು ಒಳ್ಳೆಯ ಒಂದು ಆಹಾರ ಇದು. ಅದನ್ನು ನಾವು ಗ್ವಾಕಮೊಲಿ ಹೇಗೆ ಮಾಡೋದಂತ ನಾನು ತೋರಿಸ್ತೀನಿ. ಇವೆಲ್ಲವನ್ನ ಏನು ತಕ್ಕೊಂಡು ಇವೆಲ್ಲವನ್ನು ಮಿಕ್ಸ್ ಮಾಡಿದ್ಮೇಲೆ ನಾನು ತೋರಿಸ್ತೀನಿ ಹೇಗೆ ಮಾಡೋದಂತ. ಸ್ನೇಹಿತರೆ ನೋಡಿ, ಇದು ಹೀಗೆ ಗ್ವಾಕಮೊಲಿ ರೆಡಿಯಾಗಿದೆ. ಈ ಥರ ಬರುತ್ತೆ. ಗ್ವಾಕಮೊಲಿ ಜೊತೆ ನೀವು ಪರೋಟ ಆಗಲಿ, ರೋಟಿ ಆಗಲಿ, ಜೋಳದ ರೊಟ್ಟಿ, ಯಾವುದು ಬೇಕಾದರೂ, ಬ್ರೆಡ್ಡು, ಅದರೆಲ್ಲದರ ಜೊತೆಗೇನು ತಿನ್ಬೋದು. ಒಳ್ಳೆಯ ಆರೋಗ್ಯವಾದ ಒಂದು ಊಟ. ಸೊ ಇದೊಂದು ರೆಸಿಪಿ ನಿಮಗೆ ನೀವು ಟ್ರೈ ಮಾಡಿ. ಸೊ ರುಚಿಗೆ ತಕ್ಕಂಗೆ ಉಪ್ಪು, ರುಚಿಗೆ ತಕ್ಕಂಗೆ ಖಾರ ಮತ್ತು ಅದೆಲ್ಲ ಮಾಡಿಕೊಂಡ್ರೆ ಒಳ್ಳೆ ಚೆನ್ನಾಗಿ ಒಂದು ಹೆಲ್ತಿ ಆದಂಥ ಒಂದು ಆಹಾರ. ಅದು ರೆಗ್ಯುಲರಾಗಿ ತಿಂದರೆ ಅನುಕೂಲ ಆಗುತ್ತೆ.